पूज्याय राघवेन्द्राय सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನಾನು ನಾವು ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಪವಾಡಗಳ ಬಗ್ಗೆ ತಿಳಿದುಕೊಳ್ತಾನೆ ಇರ್ತೀವಿ. ಯಾವ ರೀತಿಯಾಗಿ ಶ್ರೀ ಗುರು ರಾಘವೇಂದ್ರ ರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ, ಯಾವ ರೀತಿಯಾಗಿ ಭಕ್ತರನ್ನ ಕಾಪಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಭಕ್ತರನ್ನ ನೆನೀತಾ ಇದ್ದಾರೆ, ಭಕ್ತರನ್ನ ಕರೆಸ್ಕೊಳ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಅನ್ನೋದು ಕೂಡ ಇಲ್ಲಿ ನಾವು ಪ್ರತಿದಿನ ತಿಳಿಸ್ಕೊಡ್ತಾ ಇರ್ತೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ಮಹಿಮೆಗಳ ಬಗ್ಗೆ ಇನ್ನೂ ಹೆಚ್ಚಿನಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಮಾತಾ ಅವರನ್ನ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಮಾತಾ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಅವರ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಇವತ್ತು ಒಂದು ವಿಶೇಷವಾಗಿದ್ದಂಥ ದಿನ ಏನು ಅಂತಂದರೆ ನಮಗೆಲ್ರಿಗೂ ನೋಡಿ ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಬರೋಂಥ ದಿನ ತುಂಬಾ ವಿಶೇಷತೆ ಇರುತ್ತೆ. ಯಾಕೆ ಅಂತಂದರೆ ದೊಡ್ಡವ್ರಿಗೆಲ್ಲ ನಾವು ಪೂಜೆ ಮಾಡ್ಬೋದು. ಅದೇ ರೀತಿ ಆ ಪೌರ್ಣಮಿ ಅಂತಂದರೆ ಮನೇಲಿ ನಾವು ಸತ್ಯನಾರಾಯಣ ಪೂಜೆ ಸಹ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಠಗಳಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾರಾಯಣನಂಥ ಮಠದಲ್ಲಿ ಎಲ್ಲ ನಾರಾಯಣನ ದೇವಸ್ಥಾನದಲ್ಲೂ ಸಹ ಮಾಡ್ತಾರೆ ಸತ್ಯನಾರಾಯಣ ಪೂಜೆ. ಯಾಕೆ ಅಂತಂದರೆ ಅಷ್ಟು ಅಪಾರ ಅವರ ಶಕ್ತಿ. ಅದೇ ರೀತಿ ಇವತ್ತಿನ ದಿವಸ ನಾವೇನು ಮಾತಾಡೋಣ ಅಂತಂದರೆ ಅಮಾವಾಸ್ಯೆಗೆ ಏನು ಮಾಡಿದ್ರೆ ಒಳ್ಳೊಳ್ಳೆ ವಿಶೇಷತೆ ಇದೆ. ಹಾಗಾಗಿ ಇವತ್ತಿನ ದಿವಸ ತಿಳ್ಕೊಳ್ಳೋ ಅಂಥ ವಿಶೇಷಗಳು ಸಾಧಾರಣವಾಗಿ ನಾವು ಮಾಡೋಂಥ ಎಲ್ಲ ಕೆಲಸಗಳು ಯಾವ ರೀತಿ ಮಾಡಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಅದರಿಂದ ನಮಗೇನು ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ಒಂದೊಂದು ವಿಷಯನೂ ಆ ಭಗವಂತ ನಮಗೆ ಈ ರೀತಿ ಪಾದೆ ಕೊಟ್ಟಿದ್ದಾರೆ. ಹಾಗಾಗಿ ಮಾಡೋ ಅಂಥ ಸಮಯದಲ್ಲಿ ನಮಗೆ ಒಳ್ಳೆ ಕಾರ್ಯ ಆಗಲಿ ಶುಭ ಕಾರ್ಯ ಆಗಲಿ ಎಂಥದ್ದೇ ಆಗಿರಲಿ ಸಕ್ಸಸ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಭಗವಂತ ಮನುಷ್ಯನಿಗೂ ಕೊಟ್ಟಿದ್ದಾನೆ. ಅದು ಹೋಗಂಥ ಪಾದೆ, ಅದೇ ನಾವು ಮಾಡೋ ಅಂಥ ಕರ್ತವ್ಯ, ನಾವು ಮಾಡೋ ಅಂಥ ಒಂದೊಂದು ದಾನ ಧರ್ಮದಲ್ಲಿ ನಮಗೆಲ್ಲನೂ ಮುಕ್ತಿ ಆಗುತ್ತೆ. ಆ ಮುಕ್ತಿ ಪಾದೆ ಹೇಗೆ ಅಂತಂದರೆ ಆ ಭಗವಂತನ ಅನುಸಾರ, ಆ ಭಗವಂತ ಏನು ಹೇಳ್ತಾರೋ ಅದೇನೇ. ನೋಡಿ ಇವತ್ತಿನ ದಿವಸ ನಾವು ಎದ್ದಿದ್ದೀವಿ, ಸಂಜೆ ನಾವು ನೈಟ್ ಮಲ್ಕೊಳ್ಳೋವರೆಗೂ ಏನೇನು ಮಾಡಿರ್ತೀವಿ, ನಾವು ತಪ್ಪುಗಳು ಮಾತಾಡಿರ್ತೀವಿ, ತಪ್ಪನ್ನು ಮಾಡಿರ್ತೀವಿ, ಎಲ್ಲನೂ ಸಹ ಯಾಗೆಲ್ಲ ನಾವು ಮಾಡ್ಕೋಬೇಕು ಅದನ್ನು ಸರಿಪಡಿಸೋಕೆ ಏನೇನು ಅನ್ನೋಂಥದ್ದು ಖಂಡಿತ ಹೇಳ್ತಾ ಹೋಗ್ತೀನಿ. ಗುರುವೇ ಶರಣಂ. ಒಂದು ಕರೆ ಇದೆ, ಮಾತಾಡ್ಸೋಣ ಮೊದಲಿಗೆ. ಹಲೋ 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 ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ನಾವೇನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಆಗ್ತಾ ಇಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿ. ಸರಿ ಸರ್, ಎಲ್ಲಿಂದ ಕರೆ ಮಾತಾಡ್ತಾರೆ, ಅದಕ್ಕೋಸ್ಕರ. ಸರ್ ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಸರ್? ಕನಕಪುರದಿಂದ. ನಿಮ್ಮ ಹೆಸರು ಸರ್? ರಾಜು. ಓಕೆ, ಮಾತಾಡಿ. ಗುರು ಮಾತಾಡಿದ್ದಾರೆ, ಮಾತಾಡಿ. ನಮಸ್ತೆ ಹೇಳಿ. ಗುರುವೇ ಶರಣು. ಗುರುವೇ ಶರಣು. ಗೊತ್ತಾಗ್ತಾ ಇಲ್ಲ ಏನು ಅಂತ ನನಗೆ. ಯಾವ್ದು ಕೈ ಹಾಕೋದು ಬರೀ ಅವಮಾನ ಅಂತಾರ, ಎಲ್ಲಾರ ಹತ್ರನು ಅಪವಾದ, ಏನು ಉಂಟಾಗ್ತಾ ಸರ್ ಏನಾಗ್ತಾ ಇದೆ ಹೇಳಿ ಸರ್. ಅವರಿಗೆ ಯಾವ್ದು ಕೆಲಸ ಮಾಡಿದ್ರು ಆಗ್ತಾ ಇಲ್ಲ, ಅಪಮಾನ ಆಗ್ತಾ ಇದೆ ಅಂತ, ಅವಮಾನ ಆಗ್ತಾ ಇದೆ ಅಂತ. ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಸೌಂಡ್ ಕಮ್ಮಿ ಮಾಡ್ಕೊಂಡು ಕೇಳಿ. ನೋಡಿ, ನಿಮ್ಗೆ ಆ ಥರ ಆಗ್ತಾ ಇರೋದಕ್ಕೆ ಏನು ಕಾರಣ ಅಂತ ಅಂದರೆ ಫಸ್ಟು ನಿಮ್ಮ ಮನೆ ದೇವರಲ್ಲಿ ನಿಮ್ಗೆ ಆಶೀರ್ವಾದ ಸಿಗ್ತಾ ಇಲ್ಲ, ಅದೇ ಫಸ್ಟು. ಅದೇ ರೀತಿ ನಿಮಗೆ ಒಂದೊಂದು ಕಾರ್ಯನೂ ಕೈಗೂಡ್ತಾ ಬರುತ್ತೆ ಆಟೋಮೆಟಿಕ್ಕಾಗಿ. ಅದು ಹಾಗೇ ಬರ್ತಾ ಹಾಗೇ ಫೇಲ್ಯೂರ್ ಆಗೋಗುತ್ತೆ. ಯಾಕೆ ಅಂತ ಅಂದರೆ ಫಸ್ಟ್ ನಿಮ್ಮಲ್ಲಿ ಇರೋ ಅಂಥದ್ದನ್ನು ಎಲ್ಲ ದೇವ್ರ ಶಕ್ತಿ ಆಗಲಿ, ನಿಮ್ಮಲ್ಲಿರೋ ಅಂಥ ಸ್ವಲ್ಪ ಸಂಶಯ ವಿಷಯಗಳಾಗಲಿ, ಅದೇ ರೀತಿ ಏನೇ ಒಂದು ನೀವು ಮಾಡಬೇಕು ಅಂದ್ರೆ ಒಂದೇ ಮನಸ್ಸಿಂದ ನೀವು ಮಾಡಿ. ಕನ್ಫ್ಯೂಸ್ ಆಗ್ತೀರಾ, ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿ ಆ ಕಾರ್ಯನ ಸ್ಟಾರ್ಟ್ ಮಾಡ್ಕೊತೀರಾ, ಆ ಥರ ಮಾಡಬೇಡಿ. ಫಸ್ಟ್ ನೀವು ಮಾಡಬೇಕಾಗಿರೋ ಅಂಥದ್ದು ಹತ್ರ ಇರೋ ದೇವಸ್ಥಾನದಲ್ಲೇ
ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಬನ್ನಿ. ಮನೆ ದೇವ್ರ ಹೆಸರಲ್ಲಿ ನಿಮಗೋಸ್ಕರ ನಾನು ಪೂಜೆ ಕೊಡ್ತಾ ಇದ್ದೀನಿ, ಆ ಮನೆ ದೇವ್ರ ಕರುಣೆ ನನ್ನ ಮೇಲೆ ಯಾವಾಗಲೂ ಇರಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಬನ್ನಿ. ನೀವು ಅಂದ್ಕೊಂಡದು ಖಂಡಿತ ನಡೆಯುತ್ತೆ. ಹೇಗೆ ಅಂತ ಅಂದರೆ ನಿಮ್ಗೆ ಇಷ್ಟೊಂದು ತಡೆ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ ನಿಮಗೆ ಮನೇಲೂ ಸಹ ನೆಮ್ಮದಿ ಇಲ್ಲ. ರಿಯಲಿ ಹೇಳಬೇಕು ಅಂತಂದರೆ ಮನೇಲಿ ನೆಮ್ಮದಿನೂ ಇಲ್ಲ, ಸಂತೋಷ ಇಲ್ಲ, ಯಾವುದೂ ಇಲ್ಲ, ನಿದ್ರೆನೂ ಸಹ ನಿಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ ನಿಮಗೇ ಗೊತ್ತಿಲ್ದಿರ ಏನೇನೋ ಫೀಲಿಂಗ್ ಎಲ್ಲೆಲ್ಲೋ ತಗೊಂಡೋಗ್ತಾ ಇದೆ. ಅದೆಲ್ಲನೂ ಸರಿಪಡಿಸ್ಬೇಕು ಅಂದರೆ ಖಂಡಿತ ಚಿಕ್ಕ ಚಿಕ್ಕ ದೋಷಗಳನ್ನ ಇರೋಂಥದ್ದನ್ನೆಲ್ಲ ಸರಿ ಮಾಡಿಸ್ಕೊಳ್ಳಿ. ನೀವು ಆ ನೆಗೆಟಿವ್ಸ್ನ ಸಂಶಯ ಬರೋ ಅಂಥದ್ದೇ ಒಂದು ದೋಷ ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ ಅದು ಸರಿಪಡಿಸಲೇಬೇಕು ಖಂಡಿತ. ಆದರೆ ನೀವು ಬನ್ನಿ, ಬರೋಕ್ಕಾಗಲ್ಲ ಅನ್ನೋರು ಖಂಡಿತ ನಿಯರೆಸ್ಟ್ ಇರೋಂಥ ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಕೊಡಿ. ಆಮೇಲೆ ಮನೆ ದೇವ್ರ ಹೆಸರಲ್ಲಿ ಹೋಗಿ ಒಂದು ಪೂಜೆ ಕೊಟ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿರೋದೆಲ್ಲನೂ ಸಕ್ಸಸ್ ಆಗುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ಕೆ. ಇವತ್ತು ಅಮಾವಾಸ್ಯೆ ಆಗಿದ್ದ ಇವತ್ತು ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರ್ದು, ಯಾವ ರೀತಿಯಾಗಿ ದೋಷ ಬರುತ್ತೆ, ಏನು ಸಮಸ್ಯೆ ಬರುತ್ತಾ ಈ ರೀತಿ ಕೆಲಸಗಳು ಮಾಡೋದ್ರಿಂದ, ಈ ರೀತಿ ಎಲ್ಲದನ್ನ ನಮ್ಮ ಇವತ್ತಿನ ಅಮಾವಾಸ್ಯೆ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ನೋಡಿ, ಅಮಾವಾಸ್ಯೆ ದಿವಸ ಏನು ಮಾಡಬಾರ್ದು ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಮಾಡಬೇಕಾಗಿರೋದು ದೊಡ್ಡವ್ರಿಗೆ ಹೋಗಿರೋ ಅಂಥವ್ರಿಗೆ ಖಂಡಿತ ಪಿತೃದೇವರುಗಳಿಗೆ ನೋಡಿ, ಮಾತಾ ಪಿತ ಗುರುದೇವೋ ಭವ ಅಂತಾರೆ. ಅವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತಲೇ ಅರ್ಥ. ಹಾಗಾಗಿ ಭಗವಂತ ಸಹ ಸೆಕೆಂಡಿನೇ ಬರೋಂಥದ್ದು. ಹಾಗಾಗಿ ಫಸ್ಟ್ ಮಾಡಬೇಕಾಗಿರೋದು ಆ ಪಿತೃದೇವರುಗಳಿಗೆ ಪೂಜೆ ದರ್ಪಣ ಕೊಡೋ ಅಂಥದ್ದು. ಅಮಾವಾಸ್ಯೆಗೆ ಒಬ್ಬೊಬ್ರು ಏನು ಮಾಡ್ತಾರೆ, ಉಪವಾಸ ತಗೊಂಡು ಸಂಜೆಲಿ ಅವ್ರ ಉಪವಾಸನ ಇದು ಮಾಡ್ಕೊತಾರೆ, ಮುಗಿಸ್ಕೊತಾರೆ. ಯಾಕೆ ಅಂತಂದರೆ ಕಾಗೆಗೂ ಸಹ ತೊಗೊಂಡೋಗಿ ಎಲ್ಲ ಅವ್ರಿಗೆ ಇಷ್ಟ ಆಗಿದ್ದಂತನ ಅಡುಗೆ ಮಾಡಿ ಕಾಗೆಗೂ ಸಹ ಇಡ್ತಾರೆ ಊಟನ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಏನು ಮಾಡೋಕ್ಕೆ ಆಗದಿರ ಇರೋ ಅಂಥವ್ರು ನೋಡಿ, ಏನು ಮಾಡೋಕ್ಕೆ ಆಗಿಲ್ಲ ಅಂಥವ್ರು ಖಂಡಿತ ಎಳ್ಳು ನೀರಾದರೂ ಸಹ ಬಿಡಿ. ಯಾಕೆ ಅಂತಂದರೆ ಆ ಭಗವಂತ ನೋಡಿ, ಮಾತಾಪಿತ ಗುರು ದೇವೋ ಭವಾನ ಅಂತ ಅವ್ರಿಗೆ ಎಷ್ಟು ಒಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದಾನೆ. ಆ ಭಗವಂತ ವಂಶ ವೃದ್ಧಿನ ಇವಾಗ ನಾವು ಇದ್ದೀವಿ ಅಂತ ಅಂದರೆ ನಮ್ಮ ಮುನ್ನೋರುಗಳೆಲ್ಲರೂ ಮುಂದೆ ಬಂದಿದ್ದಂಥವರೆಲ್ಲ ಹಿಂದಿನ ಕಾಲದಲ್ಲಿ ಇರೋಂಥವ್ರನ್ನೆಲ್ಲರೂ ನಾವು ನಾಮಸ್ಮರಣೆ ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ಅವರ ಆಶೀರ್ವಾದ ಇಲ್ದಿರ ಆ ವಂಶದಲ್ಲಿ ನಾವು ಬಾಳಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಎಷ್ಟೇ ಆಗಿರಲಿ, ಅವ್ರು ಎಷ್ಟೇ ಸಂಪಾದಿಸಿರಲಿ, ಎಷ್ಟೇ ಹಣ ಇಟ್ಟಿರಲಿ, ಏನು ಇಲ್ದಿರ ಇರೋರಾಗಿದ್ರೇನು ನೋಡಿ, ಅದಕ್ಕೆ ಹೇಳೋದು ಪಿತೃಶಾಪ, ಪಿತೃಪಾಪ, ಪಿತೃದೋಷ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಶಾಪಕ್ಕೆ ಈಡಾಗಬಾರ್ದು, ಅವ್ರ ದೋಷಕ್ಕೆ ಈಡಾಗಬಾರ್ದು. ಯಾವುದೇ ಕಾರಣಕ್ಕೂ ಈ ಪಿತೃಗಳಿಂದ ಬರೋ ಅಂಥದ್ದನ್ನು ಸಾಧಾರಣವಾಗಿ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಆ ಪಿತೃದೇವರುಗಳನ್ನ ಶಾಂತಿ ಮಾಡಿದ್ರೆ ಮಾತ್ರನೇ ನಾವೆಲ್ಲರೂ ಚೆನ್ನಾಗಿ ಸಂತೋಷ ಖುಷಿಯಿಂದ ಇರೋಕ್ಕೆ ಸಾಧ್ಯ. ಹೇಗೆ ಮಾಡ್ಕೋಬೇಕು, ನದಿ ತೀರದಲ್ಲಿ ಹೋಗಿ ಮಾಡ್ಬೋದು, ಅಥವಾ ಸಮುದ್ರದ ಹತ್ರ ಇವಾಗ ತಿರುಚೆಂದೂರು ಹೋಗೋರು ಹೋಗ್ತಾರೆ, ಇಲ್ಲ ಅಂತಂದರೆ ಎಷ್ಟೋ ಜಾಗಗಳಿಗೆ ಹೋಗೋರು ಹೋಗ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ ಅಲ್ಲಿ ಆ ಭಗವಂತನಿಗೆ ಶ್ರೇಷ್ಠವಾಗಿದ್ದಂಥ ನಾವು ಮಾಡಿದ್ದಂಥ ಪಾಪ ಎಲ್ಲ ಕಳೆಯೋಂಥ ಸ್ಥಳವಾಗಿರುತ್ತೆ. ಕಾವೇರಿಗೆ ಹೋಗೋರು ಇರ್ತಾರೆ. ಎಷ್ಟೋ ಜನ ಇವಾಗ ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ನದಿಗಳು ಬೇಕಾದಷ್ಟು ನದಿಗಳು ಹರಿತಾ ಇರುತ್ತೆ, ಅಲ್ಲೆಲ್ಲ ಸಹ ಮಾಡ್ಕೋಬೋದು. ಇದರಿಂದ ನಮಗೇನು ಪ್ರತಿಫಲ, ನಾವು ಮಾಡಿದ್ರೆ ಎಷ್ಟು ಮಾಡಿದ್ರೇನೂ ಸಹ ನಮ್ಗೆ ನೆಮ್ಮದಿ ಬರ್ತಾ ಇಲ್ಲ ನೋಡಿ. ಯಾಕೆ ನೆಮ್ಮದಿ ಇಲ್ಲ, ಯಾಕೆ ನಮ್ಗೆ ಸಂತೋಷ ಇಲ್ಲ, ಯಾಕೆ ನಮ್ಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಕಾರಣ ಇದೆಲ್ಲನೂ ಪಾಪನೂ ಬಂದು ದೋಷ ಆಗಲಿ, ಪಾಪ ಆಗಲಿ, ಸಂಕಷ್ಟ ಆಗಲಿ ಎಲ್ಲನೂ ನಮ್ಮನ್ನು ಬಿಟ್ಟು ಹೋಗಬೇಕು ಅಂದರೆ ಅದು ಪಿತೃದೇವರುಗಳು ಪೂಜೆ ಮಾಡಲೇಬೇಕು. ಅದು ಮಾಡಿದರೆ ಸತ್ಯ ಆಯಿತು ಅಂದರೆ ಖಂಡಿತ ನಮಗೆಲ್ಲ ಕಾರ್ಯನೂ ಸಿದ್ಧಿ ಆಗುತ್ತೆ. ಅದು ಅಮಾವಾಸ್ಯೆ ದಿವಸ ಏನಕ್ಕೋಸ್ಕರ ಕೊಡಬೇಕು ಅಂತ ಅಂದರೆ ನೋಡಿ, ಒಂದು ವರ್ಷಕ್ಕೊಮ್ಮೆ ಭೀಮ್ನ ಅಮಾವಾಸ್ಯೆ ಬರುತ್ತೆ. ಆ ಭೀಮ್ನ ಅಮಾವಾಸ್ಯೆ ದಿವಸ ಸಹ ತುಂಬ ವಿಶೇಷತೆ ಇರುತ್ತೆ. ಅವತ್ತಿನ ದಿವಸ ಸಹ ಮಾಡೋರು ತುಂಬ ಜನ ಮಾಡ್ತಾರೆ. ಹಾಗಾಗಿ ಸಪೋಸ್ ಮುಂದಿನ ಅಮಾವಾಸ್ಯೆಯಲ್ಲೂ ಸಹ ಮಾಡೋರು ಅವ್ರವ್ರಿಗೆ ಅನುಕೂಲ ಅಡ್ಜಸ್ಟ್ ಆಗಿದ್ದಂತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ತಿಂಗಳಿಗೊಮ್ಮೆ ಬರೋ ಅಂಥ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಖಂಡಿತ ಅವ್ರ ಆಶೀರ್ವಾದ ನಮಗಿರುತ್ತೆ ನೋಡಿ. ಅವ್ರು ಬಂದು ಒಂದು ತಿಂಗಳಿಗೊಮ್ಮೆ ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊತಾರಂತೆ, ನನಗೆ ಹೊಟ್ಟೆ ಹಶ್ವಾಗ್ತಾ ಇದೆ, ನನಗೆ ಊಟ ಕೊಡು ಅಂತ.
ನಾವು ಇಡ ಅಂತ ಊಟದಲ್ಲಿ ಅವ್ರಿಗೆ ನೈವೇದ್ಯ ಮಾಡೋ ಅಂಥ ಊಟದಲ್ಲಿ ಒಂದೇ ಒಂದು ಹಗಲು ಸಾಕಂತೆ ಅವ್ರಿಗೆ ಹೊಟ್ಟೆ ಹಸಿವು ತೀರೋದಕ್ಕೆ. ಅದಕ್ಕೋಸ್ಕರನೇ ಹೇಳೋದು, ಯಾವಾಗಲೂ ಅಮಾವಾಸ್ಯೆ ದಿವಸ ಪಿತೃದೇವರುಗಳನ್ನ ನೆನೆಸ್ಕೊಂಡು ಯಾರಿಗಾದ್ರೂ ಅನ್ನದಾನ ಮಾಡಿದ್ರೇನು ಸಹ ಮಹಾಭಾಗ್ಯ. ಯಾಕೆ ಅಂತ ಅಂದರೆ ಆ ಪಿತೃದೇವರುಗಳನ್ನೇ ನೀವು ಸಮಾಧಾನ ಮಾಡಿದಷ್ಟು ಒಂದು ಪುಣ್ಯ ಸಿಗುತ್ತೆ. ಅದರಲ್ಲಿಂದ ಪಿತೃದೋಷನೇ ಹೋಗ್ಬಿಡುತ್ತೆ, ಪಿತೃ ಪಾಪನೇ ಹೋಗ್ಬಿಡುತ್ತೆ. ಅದರಲ್ಲೂ ಪಿತೃಶಾಪ ನೋಡಿ, ಅದು ಖಂಡಿತ ನಮ್ಮಿಂದ ಹೋಗಬೇಕು ಅಂತ ಅಂದರೆ ಮಾಡಬೇಕಾಗಿರೋದು ಅಮಾವಾಸ್ಯೆ ದಿವಸ, ಒಂದೊಂದು ಅಮಾವಾಸ್ಯೆ ದಿವಸ ನಮ್ಮಿಂದ ಆದರೆ ಪೂಜೆಗಳು ಮಾಡ್ಬೋದು. ಆಗಕ್ಕೆ ನಮ್ಮಿಂದ ಮಾಡೋಕ್ಕೆ ಆಗದೇ ಇಲ್ಲ ಅನ್ನೋರು ಖಂಡಿತ ಊಟನ ಒಂದೊಂದು ಒಬ್ಬೊಬ್ರಿಗೂ ಒಂದು ಕಮ್ಮಿ ಅಂದ್ರೂ 9 ಜನಕ್ಕೆ ಅನ್ನದಾನ ಕೊಡಿ, ಒಂದು ಬಟ್ಟೆ ದಾನ ಮಾಡಿ. ಆ ವಸ್ತ್ರ ದಾನ ಮಾಡೋ ಅಂಥದ್ರಲ್ಲಿ ಎಲ್ಲ ಪಾಪ ಶಾಪನೂ ಹೋಗುತ್ತೆ. ಯಾಕೆಂದರೆ ನಮ್ಮ ದೇಹದಲ್ಲಿ ನಾವು ಹಾಕ್ಕೊಂಡಿರೋ ಅಂಥ ಬಟ್ಟೆ, ನಾವು ಮಾಡ್ತಾ ಇರೋ ಊಟ, ಈ ಎರಡರಲ್ಲೂ ಪಾಪ ಹೋಗಬೇಕು ಅಂದರೆ ಖಂಡಿತ ವಸ್ತ್ರದಾನ ಅನ್ನದಾನ ಎರಡನ್ನೂ ಮಾಡಲೇಬೇಕು. ಈಗ ಮಾಡೋಂಥ ಟೈಮಲ್ಲಿ ಒಂದು ಬ್ರಾಹ್ಮಣರಿಗೆ ನೀವು ದಾನ ಮಾಡೋದು ಭಾರಿ ಒಳ್ಳೆಯದು. ಕಾರಣ ಏನು ಅಂತ ಅಂದರೆ ವಸ್ತ್ರದಾನ ಮಾಡೋದು ಬ್ರಾಹ್ಮಿಣ್ಸ್ಗಾಗಲಿ ಒಂದು 3 ಜನಕ್ಕಾದರೂ ನೀವು ಮಾಡಬೇಕು. ಯಾಕೆ ಅಂತ ಅಂದರೆ ನೋಡಿ, ಅವ್ರು ಎಲ್ಲನೂ ಒಂದು ತಿಥಿ ಆಗಲಿ ಒಂದು ಏನೇ ಮಾಡಬೇಕು ಅಂದ್ರೂ ಸರಿ, ಒಂದು ಈ ರೀತಿಯೇ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರ ಹತ್ರ ಮಾಡಿಸಿ ಅವ್ರಿಗೆ ನೀವು ವಸ್ತ್ರದಾನ ಮಾಡಿದ್ದೇ ಆದರೆ ಖಂಡಿತ ಒಂದು ಕಾಣಿಕೆ ಇಟ್ಟು, ಡೈಲಿ ಎಷ್ಟೋ ನಾವು ಖರ್ಚು ಮಾಡ್ತಾ ಇರ್ತೀವಿ, ಅದರಲ್ಲಿ ಒಂದು 500 ರೂಪಾಯಿ ಕಾಣಿಕೆ ಇಟ್ಬಿಟ್ಟು ಎಲೆ ಅಡಿಕೆಯಲ್ಲಿ ತಾಂಬೂಲ ಸಮೇತ ಹಣ್ಣು ಹಂಪ್ಲನ್ನೆಲ್ಲ ಇಟ್ಟು ಒಂದು ಮಾಲೆನ ಹಾಕಿ ಅವರು ಕೊಟ್ಬಿಟ್ಟು ಒಂದು ವಸ್ತ್ರನ ದಾನ ಮಾಡುವಾಗ ಖಂಡಿತ ಹೇಳ್ತೀನಿ ಆ ಪಾಪ ಎಲ್ಲ ದೂರ ಹೋಗುತ್ತೆ. ಆ ಪಾಪ ದೂರ ಆದಮೇಲೆ ಒಂದು 3 ದಿವಸದ ಒಳಗಡೆನೇ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ನೋಡಿ, 9 ಜನಕ್ಕೆ ವಸ್ತ್ರದಾನನೂ ಮಾಡ್ಬೋದು, 3 ಜನ ಬ್ರಾಹ್ಮಣಸರಿಗೂ ಸಹ ಮಾಡ್ಬೋದು. ನಿಮ್ಮ ಕೈಲಿ ಯಾವ್ದು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತ ಮಾಡಿ. ಇವತ್ತಿನ ದಿವಸ ಇರಬೇಕಾಗಿರೋ ಅಂಥದ್ದು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ದಿವಸ ನಾವು ಏನೇ ಮಾಡಲಿ ನಮ್ಗೆ ಒಳ್ಳೇದಾಗುತ್ತೆ. ಒಂದೊಂದು ವಿಷಯಗಳು ಮಾಡಬಾರ್ದು, ಒಂದೊಂದು ವಿಷಯಗಳು ಮಾಡಬೇಕು ಅನ್ನೋಂಥದ್ದು ಸಹ ತಿಳಿಸ್ತಾ ಹೋಗ್ತೀನಿ. ಗುರುವೇ ಶರಣ. ಎಸ್ ಅಮ್ಮ, ಇನ್ನೊಂದು ಕರೆ ಇದೆ, ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಂದನ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ಗೌರವಿಂದ ಮಾತಾಡ್ತೀವಿ. ಸರಿ ಸರ್, ಮಾತಾಡಿ. ಗುರು ಮಾತಾಡಿದ್ದಾರೆ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ, ಹೇಳಿ. ಹಲೋ ನಾವು ಗೌರವಿಂದ ಮಾತಾಡ್ತಾರೆ. ಹೇಳಿ. ಅದು ನಮ್ಮ ಊರಿಂದ ಯಾರೇ ಕೆಲಸ ಆಗ್ಬಾರ್ದು ಸರ್. ನಿಮ್ಮ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇಲ್ಲ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಇವಾಗ ಹಾಯ್, ಕೇಳಿಸ್ತಾ ಇದೆ, ಹೇಳಿ. ಹಲೋ, ಮಾತಾಡಿ ಸರ್. ಅದು ವರ್ಷದಿಂದ ಏನೇ ಕೆಲಸ ಮಾಡಿದ್ರು ಬರ್ತಾ ಇಲ್ಲ ನಮಗೆ. ಏನ್ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ಸಕ್ಸಸ್ ಸಿಗ್ತಾ ಇಲ್ಲ. ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ಸ್ಟಡೀಸ್ ಮಾಡ್ತೀವಿ, ಈ ಕಡೆ ಸೈಟ್ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತೀವಿ. ಅದೇನು ಆಗ್ಬೇಕು. ನೋಡಿ, ಖಂಡಿತ ನೀವು ಹೋಗ್ಬೇಕಾಗಿರೋ ಸ್ಥಳ ಲಕ್ಷ್ಮೀ ನರಸಿಂಹ ಸ್ವಾಮಿನ ದರ್ಶನ ಮಾಡಿ. ಇವತ್ತಿನ ದಿವಸ ಹೋಗಿ ಲಕ್ಷ್ಮೀ ನರಸಿಂಹ ಸ್ವಾಮಿನ ದರ್ಶನ ಮಾಡಿ ಒಂದು ಪೂಜೆ ಕೊಟ್ಬಿಟ್ಟು ಆ ಭಗವಂತನಿಗೆ ಇವತ್ತು ಚೆನ್ನಾಗಿ ಭಗವಂತನಿಗೆ ಅಭಿಷೇಕ ಸಹ ಆಗಿರುತ್ತೆ. ಇವತ್ತು ಹೋಗ್ಬಿಟ್ಟು ಆ ಭಗವಂತನಿಗೆ ಏನೇನು ಪೂಜೆ ಕೊಡೋ ಅಂಥದ್ದಿದೋ ವಿಧಾನವಾಗಿ ಅದನ್ನೆಲ್ಲ ಕೊಟ್ಟು ಸ್ವಾಮಿ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ, ಆ ಸ್ವಾಮಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಹೆಸರಲ್ಲೂ ಸಹ ನಿಮ್ಮ ಕುಟುಂಬದ ಹೆಸರಲ್ಲೂ ಸಹ ಅರ್ಚನೆ ಮಾಡಿಸಿ. ಹಾಗಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಬಿಟ್ಟು 3 ತೆಂಗಿನಕಾಯಿ ತಗೊಂಡೋಗಿ ನೀವು 2 ತೆಂಗಿನಕಾಯಿನ ಭಗವಂತನ ಪೂಜೆ ಕೊಟ್ಬಿಡಿ. ಒಂದು ಸಂಕಲ್ಪಕ್ಕೋಸ್ಕರ, ಒಂದು ಪೂಜೆಗೋಸ್ಕರ, ಇನ್ನೊಂದು ಭಗವಂತನ पूज्याय राघवेन्द्राय सत्यधर्मरताय च